ಆತ್ಮೀಯ ವೀಕ್ಷಕರಿಗೆ ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಅನ್ಬಕ್ಪಾರ್. ಇಂದಿನ ನ್ಯೂಸ್ ಟೈಮ್ನಲ್ಲಿ ಶ್ರೀಮತಿ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಬಾರ್ಕೂರು ಕಾಲೇಜಿನ ನೂತನ ಸಭಾಂಗಣದ ಶಿಲಾನ್ಯಾಸ ಕಾರ್ಯಕ್ರಮದ ಬಗ್ಗೆ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ನೂತನ ಸಭಾಂಗಣದ ಶಿಲಾನ್ಯಾಸ ಮಾಡಿದರು. ವೇದಮೂರ್ತಿ ಶ್ರೀ ಗಣಪತಿ ಉಡುಪ ಕೂಡ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಕುಡ್ಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಬಿ ಶಾಂತರಾಮ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾರ್ಕೂರು, ಶ್ರೀಮತಿ ಮಲ್ಲಿಕಾ ಪೂಜಾರಿ ಅಧ್ಯಕ್ಷರು ಹನೇಹಳ್ಳಿ ಗ್ರಾಮ ಪಂಚಾಯತ್ ಹಾಗೂ ಪ್ರೊಫೆಸರ್ ಶ್ರೀ ಭಾಸ್ಕರ್ ಶೆಟ್ಟಿ ಸಲ್ವಾಡಿ ಪ್ರಾಂಶುಪಾಲರು, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು, ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ವೃಂದ, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು ಉಪಸ್ಥಿತರು. ಕಾರ್ಯಕ್ರಮದಲ್ಲಿ ನೂತನ ಸಭಾಂಗಣದ ಶಿಲಾನ್ಯಾಸ ಮಾಡಿದ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡುತ್ತಾ 2024-25 ಶೈಕ್ಷಣಿಕ ವೇಳಾಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ಅಕ್ಟೋಬರ್-ನವೆಂಬರ್ ತಿಂಗಳಿಗೆ ನಾವು ಅದನ್ನು ಪ್ರಕಟಣೆ ಮಾಡ್ತಕ್ಕಂಥ ಒಂದು ಕೆಲಸ 2024ರಲ್ಲಿ ಮಾಡಿದ್ವಿ. ಅದೇ ರೀತಿ ಕಳೆದ ವರ್ಷ ಕೂಡ ಈ ಒಂದು ಶೈಕ್ಷಣಿಕ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದು ನಮ್ಮ CET ಪರೀಕ್ಷೆಯಿಂದ ಹಿಡಿದು ಮತ್ತು ಕಾಲೇಜುಗಳ ಸಂಯೋಜನೆ, ಈ ಕಾಲೇಜುಗಳ ಸಂಯೋಜನೆಯನ್ನು ಒಳಗೊಂಡಂತೆ ಎಲ್ಲವನ್ನು ನಾವು ಒಂದು ವ್ಯವಸ್ಥಿತವಾಗಿ ಆಗಬೇಕು, ಸಮಯಕ್ಕೆ ಸರಿಯಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಎಲ್ಲರಿಗೂ ತಿಳಿದ ಹಾಗೆ ತಿಳುವಳಿಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಪತ್ರಿಕಾ ಹೇಳಿಕೆ ಮುಖಾಂತರ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅದನ್ನು ರವಾನೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮಲ್ಲಿರ್ತಕ್ಕಂಥ UUCMS ಯೂನಿಫೈಡ್ ಯೂನಿವರ್ಸಿಟೀಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅದರಲ್ಲಿ ಕೂಡ ಇದನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ದು. ತಮಗೆ ಗೊತ್ತಿದೆ, ಕೆಲವು ಈಗ ಅತಿಥಿ ಉಪನ್ಯಾಸಕರದು ಅಷ್ಟೇ, ಅವರು ಹೇಳಿದ್ದು ಅಕ್ಷರಶಃ ಸತ್ಯ. ಹಲವಾರು ಸಂದರ್ಭಗಳಲ್ಲಿ ಕೆಲವು ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಶೈಕ್ಷಣಿಕ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿರುತ್ತೆ, ಕೆಲವು ಪ್ರಾರಂಭ ಆಗಿರೋದಿಲ್ಲ. ನಾವು ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಏನು ಪದ್ಧತಿ ಇತ್ತು, ಆ ಪದ್ಧತಿಯಿಂದ ಒಮ್ಮೆ ಒಂದು ಬಾರಿ ಅದನ್ನು ಇಡೀ ರಾಜ್ಯದ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ. ಇದರಲ್ಲಿ ನಾವು ಭಾಳಷ್ಟು ಏರುಪೇರುಗಳಿತ್ತು. ಕೆಲವು ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿ 1 ತಿಂಗಳು ಅವರು ಕಾಯ್ತಕ್ಕಂಥ ಪರಿಸ್ಥಿತಿ. ನಮಗೆ ಪೂರ್ತಿ 10 ತಿಂಗಳು ಕಾರ್ಯಭಾರ ಇಲ್ಲ, ನಮಗೆ 10 ತಿಂಗಳು ಸಂಬಳ ಕೊಡಬೇಕು ಅಂತಕ್ಕಂಥ ಅವರ ಒತ್ತಡ. ಇದರ ಜೊತೆಯಲ್ಲಿ ಇಲಾಖೆಯಲ್ಲಿ ಭಾಳ ವರ್ಷಗಳಿಂದ ಒಂದು ನಿರ್ದಿಷ್ಟವಾದಂಥ ವರ್ಗಾವಣೆ ಒಂದು ವ್ಯವಸ್ಥೆ ಇರಲಿಲ್ಲ. ಅದು ಕಳೆದ ಸರ್ಕಾರದಲ್ಲಿ 2022ರಲ್ಲಿ ಒಂದೇ ವರ್ಷದಲ್ಲಿ ಜನವರಿ 2022ರಲ್ಲಿ ಒಮ್ಮೆ, ಡಿಸೆಂಬರ್ 2022ಕ್ಕೆ ಭಾಳ ವರ್ಷಗಳ ನಂತರ ಈ ಒಂದು ಕೌನ್ಸಿಲಿಂಗ್ ಪದ್ಧತಿಯನ್ನು ಕಳೆದ ಸರ್ಕಾರದಲ್ಲಿ ಜಾರಿ ಮಾಡಿದ್ರು. ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್. ತಪ್ಪದೆ ಬಾರ್ಕೂರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬಾರ್ಕೂರ್ ಚಾನಲ್ ವೀಕ್ಷಿಸಿ, ಹಲವಾರು ವಿಷಯಗಳ ಬಗ್ಗೆ ತಿಳಿಯಿರಿ. ಹಾಗೆ ಮುಂದಿನ ನ್ಯೂಸ್ ಟೈಮ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ತಪ್ಪದೆ ನೋಡಿ ನ್ಯೂಸ್ ಟೈಮ್.